ಭಾಷಣ ನಾನು ಆಗಲೇ ಮಾತಾಡ್ಬಿಟ್ಟಿದ್ದೀನಿ. ಭಾಷೆಯ ಗುಣ, ಭಾಷೆ ಅಂದರೆ ಏನಂತೆಲ್ಲ ಮಾತಾಡ್ಬಿಟ್ಟಿದ್ದೀನಿ. ಅಧ್ಯಕ್ಷೀಯ ಭಾಷಣ ಹೇಗೆ? ಒಂದು ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದ್ರೆ ಯಾರ್ಯಾರು ಏನೇನು ಮಾತಾಡಿದ್ರೋ ಅದನ್ನು ಸಾಕ್ಷೀಕರಿಸೋದು ಅಧ್ಯಕ್ಷರ ಭಾಷಣ. ಇಲ್ಲಿ ಭಾಷೆಗೆ ಸಂಬಂಧಪಟ್ಟಂತೆ, ಅದರ ಬಂಜಾರ ಭಾಷೆಗೆ ಸಂಬಂಧಪಟ್ಟಂತೆ ಅನೇಕರು ಅನೇಕ ರೀತಿಯಲ್ಲಿ ಅಡಿಯಲ್ಲಿ ಬಂಜಾರ ಸಂಸ್ಕೃತಿ ಬೆಳೀತಾ ಇರೋದು ಬಹಳ ಸಂಸ್ಕೃತಿ. ಅದರ ನಾನು ಹೇಗೆ ಅದನ್ನ ಪರಿಕಲ್ಪನೆ ಮಾಡ್ಕೊಳ್ತೀನಿ ಅಂದರೆ, ತವರು ಮನೆಗೆ ಹೆಣ್ಣು ಮಗಳು ಬಂದರೆ ಏನೆಲ್ಲ ಖುಷಿಯಾಗಿರುತ್ತೋ ಅಷ್ಟೊಂದು ಖುಷಿ ಇವತ್ತು ನಮ್ಮ AR ಗೋವಿಂದ ಸ್ವಾಮಿ ಅವರಿಗೆ ಸಿಕ್ಕಿದೆ ಅಂತ ನಾನು ಭಾವಿಸ್ತೀನಿ. ಅವರೊಂದು ದೊಡ್ಡ ಕಾರ್ಯಕ್ರಮ, ಸರ್ಕಾರದ ಕಾರ್ಯಕ್ರಮ ಮಾಡಿದ್ರು. ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದ ಬ್ಯಾಂಕ್ ಕಾಲೋನಿಯಲ್ಲಿ ಒಂದು ದೊಡ್ಡ ಸಂಗೀತ ಕಾರ್ಯಕ್ರಮ. ಅವತ್ತು ಅಲ್ಲಿ ಎಷ್ಟು ಜನ ಸೇರಿದ್ರು ಅಂದ್ರೆ ಸುಮಾರು 1000ಕ್ಕೂ ಅಧಿಕ ಜನ ಸೇರಿದ್ರು ಅಲ್ಲಿ. ಅವತ್ತು ಮುಖ್ಯವಾಗಿ ಬರಬೇಕಾಗಿದ್ದವರೇ ಕಾರ್ಯಕ್ರಮಕ್ಕೆ ಬರಲಿಲ್ಲ. ನಮ್ಮ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದ MLA ಅವರಾದಂಥ ಸತೀಶ್ ರೆಡ್ಡಿ ಅವರು ಆ ಕಾರ್ಯಕ್ರಮಕ್ಕೆ ಬರಲಿಲ್ಲ. ಅನೇಕ ಅತಿಥಿಗಳು ಸಮಯಕ್ಕೆ ಸರಿಯಾಗಿ ಆ ಕಾರ್ಯಕ್ರಮಕ್ಕೆ ಬರಲಿಲ್ಲ. ಅದ್ಭುತವಾದಂತಹ ಕಾರ್ಯಕ್ರಮ, ಅನೇಕರ ಕಲಾವಿದರನ್ನ ಕರೆದು ಕಾರ್ಯಕ್ರಮನ ಆಯೋಜನೆ ಮಾಡುವಂತಹ ಸಂಗೀತ ಕಾರ್ಯಕ್ರಮ. ನಾನು ಸ್ನೇಹಮಯವಾಗಿ ಹೋದೆ, ಅತಿಥಿಯಾಗಿ ನನ್ನನ್ನು ಕುಣಿಸಿದ್ರು. ನನ್ನ ಜೊತೆ ಇನ್ನೂ 2 ಕವಿಗಳು ಬಂದಿದ್ರು, ಅವರನ್ನು ಅತಿಥಿಯಾಗಿ ಕುಣಿಸಿದ್ರು. ಅದ್ಭುತವಾದಂತಹ ಕಾರ್ಯಕ್ರಮ ನಡೀತು. ಆದರೆ ಇವತ್ತಿನ ಕಾರ್ಯಕ್ರಮ ನಾವು ನಮ್ಮ ಮಕ್ಕಳನ್ನು ಗೌರವಿಸುವಂತಹ ಕಾರ್ಯಕ್ರಮ. ತಮ್ಮ ಅವರ ಸಾಧನೆಗಳನ್ನು ಗುರುತಿಸಿ ಬೆಂತಟ್ಟಿ ಮುಂದಿನ ನೀವು ಈ ವಿದ್ಯಾಕ್ಷೇತ್ರದಲ್ಲಿ ಉನ್ನತ ಮಟ್ಟಕ್ಕೆ ಹೋಗಿ ಅಂತ ಹೇಳುವಂತಹ ಕಾರ್ಯಕ್ರಮ. ಈ ಬಂಜಾರ ಸಂಸ್ಕೃತಿಯ ಭಾಷೆಯ ಕಾರ್ಯಕ್ರಮವೂ ಕೂಡ ಅಷ್ಟೇ. ಎಲ್ಲರೂ ಕೂಡ ನಾಟಕಗಳನ್ನು ಕಲೀರಿ. ಅದು ಬಂಜಾರ ಭಾಷೆಯಾಗೇ ಇರಬೇಕು ಅಂತ ಏನಿಲ್ಲ. ತಮ್ಮ ಕಲೆಯನ್ನು ಯಾವುದೇ ಭಾಷೆಯಲ್ಲಿ ನೀವು ಗುರುತಿಸ್ಕೊಳ್ಳಿ. ನಿಮಗೆ ಈ ಬಂಜಾರ ವೇದಿಕೆ ನಿಮಗೆ ಅವಕಾಶವನ್ನು, ವೇದಿಕೆಯನ್ನು ಕೊಡುತ್ತೆ ಅನ್ನೋದು ಹೇಳೋದು. ಹಾಗೆ ನಮ್ಮ ಪ್ರಜಾಕೀಯ ಸಂಸ್ಥೆಯವರು ಆ ಮಕ್ಕಳು ನಾಟಕಗಳನ್ನು ಈಗಾಗಲೇ ಹಲವಾರು ನಾಟಕಗಳನ್ನು ಅಭಿನಯಿಸಿದ್ದಾರೆ, ಉನ್ನತ ಮಟ್ಟದಲ್ಲಿ ಅಭಿನಯಿಸಿದ್ದಾರೆ. ಅವರು ನಮ್ಮ ನಾಗರಬಾವಿ ಬಸವ ಬಳಗದಲ್ಲಿ ಶಿವಕುಮಾರ ಸ್ವಾಮೀಜಿ ಅವರ ನಾಟಕವನ್ನು ಬಹಳ ಅದ್ಭುತವಾಗಿ ನಾಟಕವನ್ನು ಮಾಡಿದ್ರು. ಹಾಗೆ ಅನೇಕ ನಾಟಕಗಳನ್ನ ಅವರು ತರಬೇತಿ ಮುಖಾಂತರ ಕೊಟ್ಟು ಆ ಮಕ್ಕಳನ್ನ ಕಲೆಯನ್ನ ಉಳಿಸುವ ನಿಟ್ಟಿನಲ್ಲಿ ಅದ್ಭುತವಾದಂತಹ ಕಲೆಯನ್ನ ಅವರಿಗೆ ರೂಢಿಸಿದ್ದಾರೆ. ಅದೇ ಮಕ್ಕಳು ಕೂಡ ಬಂಜಾರ ಸಂಸ್ಕೃತಿಯ ನಾಟಕಗಳನ್ನ ಅಭಿನಯಿಸಿ ಈ ವೇದಿಕೆಯ ಮೇಲೆ ಪ್ರದರ್ಶನ ಮಾಡಬೇಕು. ಅದರ ಕಾರ್ಯಾಗಾರ ಇವತ್ತು ಇಲ್ಲಿ ಉದ್ಘಾಟನೆ ಆಗಿದೆ. ಹಾಗೆ ಬಂಜಾರ ಸಂಸ್ಕೃತಿಯ ಸಾಹಿತ್ಯವನ್ನು ರಚಿಸುವುದು, ಕವನಗಳನ್ನು ರಚಿಸುವುದು, ಭಾಷೆಯ ತರಬೇತಿಯನ್ನು ಕೊಡುವುದು ಈ ಕಾರ್ಯಕ್ರಮದ ಉದ್ದೇಶ ಆಗಿದೆ. ಆ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಮಾತಾಡಿದರೆ ಎಲ್ಲರಿಗೂ ಕೂಡ ನಾನು ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.